ಈಶ್ವರ ಮಾಡೋದೆಲ್ಲ ಅವಾಂತರ. ನೋಡಮ್ಮ, ಪರಮ ಈಗ ಮನೆಗೆ ಬರ್ತಾ ಇದ್ದಾನೆ, ಅವನಿಗೆ ಕಾಫಿ ತಿಂಡಿ ಮಾಡ್ಕೊಡು, ಇಲ್ಲ ಅಂದ್ರೆ ನನಗೆ ಅವಮಾನ ಆಗತ್ತೆ. ನೀವ್ ಹೇಳಿದನ್ನೆಲ್ಲ ಕೇಳ್ಬೇಕು ಅಂತಿದ್ರೆ ಒಬ್ಳು ಕೆಲ್ಸದವಳ ಮದ್ವೆ ಆಗ್ಬೇಕಾಗಿತ್ತು, ನನ್ನ ಮದ್ವೆ ಆದ್ರಿ. ಅಯ್ಯೋ, ಒಳ್ಳೆ ಪ್ರಾಣಿ ತರ ಆಡ್ತಾ ಇದೆಯಲ್ಲಮ್ಮ. ಹೌದು ರೀ, ನಿಮ್ಮನ್ ಕಟ್ಕೊಂಡ್ಮೇಲೆ ಪ್ರಾಣಿನೇ, ನಾನ್ ಪ್ರಾಣಿ ಅಂದ್ಮೇಲೆ ನೀವು ಪ್ರಾಣಿನೇ. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಯಾಕಮ್ಮ ಜಗಳ ಮಾಡ್ತಾ ಇದೀಯಾ? ಯಾಕ್ರಿ ಮಾಡ್ಬಾರ್ದು? ಯಾಕೆ ಬೆಳಿಗ್ಗೆ ಬೆಳಿಗ್ಗೆ ಪಿನ್ ಜೊತೆ ಜಗಳ ಮಾಡ್ತಿದ್ಯಾ? ಈ ಪರಮೇಶ್ವರರೇ, ನನ್ನ ಪಿನ್ನು ಅಂದಿದ್ರೆ ನಿಜವಾಗ್ಲೂ ಪಿತ್ತವನ್ ಚುಚ್ಚಿಬಿಡ್ತೀನಿ. ಹೇಗ್ ಚುಚ್ತಾರೆ ಸಾಕಾಗಿದೆ ಬಿಡ್ರಿ. ಅಲ್ಲ, ಜಗಳಕ್ಕೆ ಏನ್ ಕಾರಣ? ನೀವೇ ನಿಮ್ಮನ್ನ ತಿಂಡಿ ಕಾಫಿ ಬರೋದ್ ಬೇಡ ಅಂತ ಹೇಳ್ದೆ, ಅದಕ್ಕೆ ಜಗಳ ಆಡ್ತಿದ್ದಾರೆ. ನೋಡಮ್ಮ, ನನ್ನ ಪರಮ ಮಿತ್ರನಿಗೆ ನನ್ನ ಎದುರುಗಡೆನೆ ಅವಮಾನ ಮಾಡಬೇಡ. ನಾನ್ ಸುಮ್ನೆ ಇರಲ್ಲ. ಯಾಕೆ ಸುಮ್ನೆ ಕಾಗೆ ತರ ವಟ 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 ಅಂತ ಇದೀಯಾ? ಮತ್ತೆ ಮತ್ತೆ ಕಾಗೆ ಅಂತೀರ, ನಾನ್ ಸುಮ್ನಿರಲ್ಲ. ಆಯಾ ಪಿನ್, ಅದ್ ಯಾಕೆ ಹಿಂಗ್ ಕರ್ಕಶ ಬಡ್ಕೊಳ್ತೀರಿ? ಹೀಗೆ ಬಡ್ಕೊಳ್ತಾ ಇದ್ರೆ ಮುಂದಿನ ಜನರಲ್ಲಿ ಕಾಗೆ ಆಗಿ ಹೋಗ್ತೀರಾ. ಭವತಿ ಭಿಕ್ಷಾಂದೆ. ತಗೊಳ್ಳಿ ಸ್ವಾಮಿ ಭಿಕ್ಷೆ. ನಿಲ್ಲು, ನಿನ್ನ ಕೈಯಲ್ಲಿ ನಾನು ಭಿಕ್ಷೆ ಹಾಕ್ಸ್ಕೊಳ್ಳೋದಿಲ್ಲ. ಏಕೆ? ಪಾಪಿಗಳ ಕೈಯಲ್ಲಿ ನಾನು ಭಿಕ್ಷೆಯನ್ನು ಸ್ವೀಕರಿಸೋದಿಲ್ಲ. ನೀನು ಮಹಾಪಾಪಿ ಅಂತ ನನ್ನ ಕಣ್ಣು ಮನಸ್ಸು ಹೇಳ್ತಾ ಇದೆ. ಮುಂದಿನ ಜನ್ಮದಲ್ಲಿ ನೀನು ಕಾಗೆಯಾಗಿ ಹುಟ್ಟುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ನಾನು ನಿನ್ನ ಕೈಯಲ್ಲಿ ಭಿಕ್ಷೆಯನ್ನು ಸ್ವೀಕರಿಸುವುದಿಲ್ಲ. ಕಾಗೆಯಾಗಿ ಹಾಳಾಗಿ ಹೋಗು. ಆದರೆ ನಿನ್ನ ಮಾತೆಲ್ಲ ನನಗೆ ಕಾ ಕಾ ಅಂತಾನೆ ಕೇಳಿಸ್ತಾ ಇದೆ. ನನ್ ಗಂಡನ ಮೇಲೆ ಕೋಪ ಬಂದ ತರ ಮಾತಾಡಿರ್ಬೋದು. ಪತಿವ್ರತ ಧರ್ಮ ಬಿಟ್ಟು ಗಂಡನ ಜೊತೆ ಕಾಗೆ ಆಗಿ ಜಗಳ ಆಡಿದ್ಯಾ, ಅದಕ್ಕೆ ಹೇಗಾಗ್ತಾ ಇದೆ. ಮುಂದಿನ ಜನ್ಮದಲ್ಲಿ ನೀನು ಕಾಗೆಯಾಗಿ ಹುಟ್ಟೋದು ಕಟ್ಟಿಟ್ಟ ಬುತ್ತಿ. ಸ್ವಾಮಿ, ನಾನು ಏನ್ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಮೋಕ್ಷ ಸಿಕ್ಕು ನಾನು ಮನುಷ್ಯಲಾಗಿ ಹುಡ್ತೀನಿ? ತಡವಾಯಿತು. ಆದರೂ ಉಳಿದಿರುವ ಆಯಸ್ಸನ್ನ ಗಂಡನಿಗಾಗಿ ಮುಡುಪಿಡು. ಗಂಡನ ಪಾದ ಪೂಜೆ ಮಾಡು, ಪ್ರೀತಿಯಿಂದ ನೋಡ್ಕೊ, ಚೆನ್ನಾಗಿ ನೋಡ್ಕೊ. ಆಗ ನೀನು ಮುಂದಿನ ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿದ್ರು ಹುಟ್ಟುತ್ತೀಯ. ಏನಮ್ಮ ಇದು ಇದ್ಕಿದಾಗೆ ಪತಿಭಕ್ತಿ ಪಾಠ 1? ಅಕ್ಕ, ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಇದು ನಿನ್ ಕಾಲಲ್ವೇ, ನಮ್ ಭಾವನ್ ಕಾಲು. ಗೊತ್ತು, ಓ ಜನ್ಮದಲ್ಲಿ ನನ್ ಗಂಡನ್ ಸೇವೆ ಸರಿಯಾಗಿ ಮಾಡಿಲ್ಲ, ಅದಕ್ಕೆ ಈ ಜನ್ಮದಲ್ಲಿ ಮಾಡ್ತಾ ಇದ್ದೀನಿ. ಏನ್ ಹೇಳಿದ್ರಮ್ಮ? ನನಗೂ ಅರ್ಥ ಆಗಿಲ್ಲ ಭಾವ. ಅಕ್ಕ, ನೀನ್ ಇಷ್ಟೊಂದು ಬದಲಾಗಿರೋದು ನೋಡಿದ್ರೆ ನನ್ಗೆ ನಂಬಕ್ಕೆ ಆಗ್ತಿಲ್ಲ. ಏನಾದ್ರೂ ವ್ರತ ಮಾಡ್ತಿದ್ಯಾ? ವ್ರತ ಇಲ್ಲ, ಸುತನೂ ಇಲ್ಲ. ಮುಂದಿನ ಜನ್ಮದಲ್ಲೂ ನನ್ ಮನುಷ್ಯ ಹುಟ್ಬೇಕು, ಗಂಡನ್ ಸೇವೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಯಾರೋ ಹೇಳಿದಾರೆ. ನಿಮ್ ಮಕ್ಕನ್ ಮನೆ ಕಳಿಸ್ಬಿಡ್ರಿ, ನಾವಿಬ್ರು ಸಿನಿಮಾಗೆ ಹೋಗೋಣ. ನಮ್ಮ ಅಕ್ಕನ್ ಹುಷಾರಿಲ್ಲ ಅಂದ್ರೂ ನಾನು ನಿನ್ ಜೊತೆ ಸಿನಿಮಾಗ್ ಬರ್ಬೇಕಾ? ಆಗಲ್ಲ ಅಕ್ಕ, ನಡಿಯೇ, ಮನೆಗ್ ಬಿಡ್ತೀನಿ. ಅಲ್ರಿ, ಕಾಗಿದ್ರಿ ಸುಪ್ಪ, ನನ್ನ ಕಾಗೆ ಅಂತ ಕಾಲ್ ಮಾಡ್ಬಿಡ್ತೀನಿ ನೋಡ್ರಿ, ಮತ್ತೆ ಕಾ ಕಾ ಅನ್ನಕತ್ತಾರ. ಏನಮ್ಮ ನಡುರಾತ್ರಿ ಸೇವೆ? ರೀ, ನಾನ್ ನಿಮ್ ಸೇವೆ ಮಾಡ್ಬೇಕು ಅನಿಸ್ತಾ ಇದೆ, ಅವಕಾಶ ಕೊಡ್ರಿ. ಮಧ್ಯರಾತ್ರಿ ನೀನ್ ಈ ತರ ಮಾಡ್ತಾರ ನಮ್ಗೆ ಬರಲ್ಲಮ್ಮ. ರೀ, ನಾನ್ ಮುಂದಿನ ಜನ್ಮದಲ್ಲಿ ಕಾಗೆ ಆಗಿ ಹುಟ್ಟಬಾರ್ದು, ಆಶೀರ್ವಾದ ಮಾಡ್ರಿ. ಆಯ್ತು ಬಿಡು, ಆದ್ರೂ ಕಾಗೆ ತರ ಯಾಕೆ ಕೂಕೋತಾ ಇದೀಯಾ? ರೀ, ನಾನ್ ಮಾತಾಡ್ತಿದ್ರೆ ಕಾಗೆ ತರ ಕೇಳಿಸ್ತಾ ಇದ್ಯಾ? ಮಧ್ಯೆ ಮಧ್ಯೆ ಒಂದೊಂದು ಶಬ್ದ ಕಾ 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 ಅನ್ನೋ ತರ ಕೇಳ್ತಾ ಇದೆಯಮ್ಮ. ಆದ್ರೂ ಮೊದಲ ಅಷ್ಟಿಲ್ಲ ಬಿಡು. ಶಾಪ ಪರಿಹಾರ ಆಗ್ತಿರ್ಬೇಕು. ರೀ, ನನ್ ಸೇವೆ ಮಾಡಕ್ ಅವಕಾಶ ಕೊಡ್ರಿ. ಏ ಪರಮ, ನೀನು ಸನ್ಯಾಸಿ ವೇಷ ಹಾಕೊಂಬಂದ ನನ್ನ ಹೆಂಡತಿನ ಎದುರಿಸಿ ಹೋಗ್ಬಿಟ್ಟೆ. ನನಗೆ ರಾಜ ಮರ್ಯಾದೆ ಕಣ. ಐ ಲೈಕ್ ಯುವರ್ ಆಟಿಟ್ಯೂಡ್. ಅವಳು ಸರಿ ಹೋದ್ರಷ್ಟು ಬಿಟ್ರೆಷ್ಟ, ಆ ವಿಷಯ ಕಟ್ಕೊಂಡು ನಿನಗೇನಾಗಬೇಕು? ನೋಡಮ್ಮ, ಬಡವಲಕಾಯಿ ಪರಮ ಬಂದಿದ್ದಾರೆ, ಕಾಫಿ ಗೀಫಿ ಕೊಡ್ತೀಯೇನೋ? ಏನಾಯ್ತಮ್ಮ? ಯಾಕ ಪಿನ್ಗಿನ್ನು ಕಾಲೇ ವಾಸಿ ಆಗಿಲ್ವೋ? ಹೇಗ್ರಿ ಸರಿ ಹೋಗುತ್ತೆ? ಬಂದವರು ಕಾಫಿ ತಿಂಡಿ ಮಾಡ್ಕೊಡ್ಲಿಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ಕತ್ತೆ ಆಗಿ ಹುಡ್ತೀಯ. ಕತ್ತಾರ ನಾನೆಲ್ರಿ ಅಡಿಗೆ ಮಾಡ್ತೀನಿ, ಊಟ ಬೇಕು ಅಂದವ್ರು ಜಾಸ್ತಿ ಓದಿತೀನಿ. ಅಡಿಗೆ ಮಾಡೋರು ಯಾರು? ನೀವು. ಗಂಡನ ಕೈಲಿ ಅಡಿಗೆ ಕೆಲಸ ಮಾಡಿಸಿದ್ರೆ ಮುಂದಿನ ಜನ್ಮದಲ್ಲಿ ಕಾಗೆ ಆಗಿ ಹುಡ್ತೀಯ. ನಾನು ಈ ಜನ್ಮದಲ್ಲೇ ಕಾಗೆ ಆಗಿದ್ದೀನಿ. ಒಬ್ಬ ಗಿಟ್ಟೋದ್ ಸನ್ಯಾಸಿ ಬಂದಿದ್ದ. ಸನ್ಯಾಸಿನ? ತಿರುಬೋಕಿ ಸನ್ಯಾಸಿ. ವೇಷ ಹಾಕೊಂಡ್ಬಂದು ನೀನ್ ಕಾಗೆ ಆಗಿದ್ಯಾ ಅಂತ ಅವ್ನ ಮುಖಕ್ ಸೂಜಿ ತಗೊಂಡ್ ಚುಚ್ಚ, ಅವ್ನ ಮೂಗಿಗ್ ದಬ್ಳ ಇಡ. ಹೋಗ್ಲಿ ಬಿಟ್ಬಿಡಮ್ಮ, ಸನ್ಯಾಸಿಗಳನ್ನ ಬೈಬಾರ್ದು, ಕಾವಿ ತೊಟ್ಟವ್ರನ್ನ ಆಡ್ಕೋಬಾರ್ದು. ರೀ, ಅವ್ನ್ ಏನ್ ಹೇಳ್ತಾ ಗೊತ್ತಾ? ನಿಮ್ ಪಕ್ಕದ ಮನೇಲಿ ಪರಮೇಶ್ವರ್ ಅಂತ ಇದಾರೆ, ಅವರಿಂದಲೇ ನಿಮಗ್ ತೊಂದ್ರೆ ಆಗಿರೋದು. ಅವ್ರಿಗೆ ದಬ್ಳ ತಗೊಂಡ್ ಚುಚ್ಚಿದ್ರೆ ಪಾಪ ಪರಿಹಾರ ಆಗಿ ಕಾಗ ಶಬ್ದ ನಿಂತೋಗುತ್ತೆ ಅಂತ. ದಯವಿಟ್ಟು ಕ್ಷಮಿಸ್ಬಿಡ್ರಿ, ಆ ಸನ್ಯಾಸಿ ತರ ಬಂದು ನಾನೇ. ನೀವು ಮುಂದಿನ ಜನ್ಮದಲ್ಲಿ ಕಾಗೆ ಆಗ್ತೀರಂತ ಹೇಳ್ದನು ನಾನೇ. ಆದ್ರೆ ನೀವೀಗ ಕಾಗೆ ತರ ಆಡಕ್ಕೆ ನಾನ್ ಕಾರಣ ಅಲ್ಲ. ಪರಮೇಶ್ವರ